ಯಾವನೋ ಸಾಂಗ್ ಪ್ಲೇ ಮಾಡಿದ್ದ ಚೇಂಜ್ ಮಾಡ ಮೇಡಮ್ ನೀವೇ ಚೇಂಜ್ ಮಾಡಿ. ಮನ್ಸಿನ ಮಾತೆ ಹಾಡಾಗಿ ಬರ್ತಾ ಇದೆ. ಏನ್ ಹೇಳ್ತಿದ್ಯಾ? ನನ್ ಮನ್ಸಲ್ಲಿ ಇದೇ ಸಾಂಗ್ ಬರ್ತಾ ಇತ್ತು, ಅದಕ್ಕೆ ಹೇಳ್ದೆ ಮೇಡಮ್. ನಮ್ಮಂತ ಹುಡುಗರು ಈ ಹುಡುಗಿರಿಂದ ಬೀಳೋದಿಕ್ಕೆ ಈ ಸಾಂಗ್ಗಳೇ ಕಾರಣ. ಮೊದ್ಲಿ ಸಾಂಗ್ ನ ಬ್ಯಾನ್ ಮಾಡ್ಬೇಕು. ರಾಘು ಸಾರ್ ಹಾಕಿದ್ರಿ ಅಂತ ಸಾಂಗ್ ಹಾಕಿದ್ರಿ ಸಾರ್. ಈ ಸಾಂಗ್ ಕೇಳ್ತಾ ಇದ್ರೆ ಹುಡುಗಿರೆಲ್ಲ ಫ್ಲಾಟ್ ಆಗಿ ಹೋಗ್ತಾರೆ. ನಿನ್ ತಲೆ ಫ್ಲಾಟ್ ಆಗ್ತಾರೆ. ಇಂಥ ಸಾಂಗ್ಗೆಲ್ಲ ಯಾರು ಬೀಳಲ್ಲ. ಇದು ಕರೆಕ್ಟ್ ಸೂಟ್ ಆಗುತ್ತೆ. ರಾಯ್, ಹುಡುಗಿರು ಇಂಥ ಸಾಂಗ್ ಹಾಕಿನೇ ನಮ್ಮಂತ ಹುಡುಗರ ಜೀವನ ಸರ್ವನಾಶ ಆಗೋಗಿರೋದು. ಏನಾಗಿದೆ ಸರ್ ಸಾಂಗಿಗೆ? ಕೇಳಕ್ ಇಂಪಾಗಿದೆಯಲ್ಲ, ಫೀಲ್ ಮಾಡಿ ಸರ್, ಫೀಲ್ ಮಾಡಿ. ನನಗೆ ಇಷ್ಟ ಆಗಲ್ಲ ರಾಯ್. ಇಂಥ ಸಾಂಗ್ ಕೇಳೋ ಹುಡುಗಿರು ಮೊದ್ಲೇ ಇಷ್ಟ ಆಗಲ್ಲ. ಬೇಕಿದ್ರೆ ಕಣ್ಣೀರ್ ಹಾಕ್ತಿರೋ ಮೊಸ್ಲಿನ ನಂಬಿಡ್ತೀನಿ. ನಗ್ನಗ್ತಾ ಹುಡುಗರ ಜೀವನದಲ್ಲಿ ಆಟ ಆಡ್ತಿರೋ ಹೆಂಗಸನ್ ಮಾತ್ರ ನಂಬಲ್ಲ. ಆಫ್ ಆಯ್ತು ತಾನೆ? ಈಗ ಮರ್ಯಾದೆಯಿಂದ ಮುಂದೆ ನೋಡ್ಕೊಂಡು ಗಾಡಿ ಹೋಗು. ಅಮ್ಮ ತುಳಸಿ, ಅಪ್ಪ ರೂಮಿಗೆ ಬರಕ್ಕೂ ಮುಂಚೆ ನನ್ನ ಬ್ಯಾಗ್ ಓಪನೇ ಇತ್ತು. ಟ್ರ್ಯಾಕರ್ ಏನಪ್ಪಾ ನಿನ್ ತಲೆ? ನನ್ ಬ್ಯಾಗಲ್ಲೇ ಟ್ರ್ಯಾಕರ್ ಹಾಕಿ ನನ್ನ ಟ್ರ್ಯಾಪ್ ಮಾಡೋದಿಕ್ ನೋಡ್ತಾ ಇದೀಯಾ? ಸುಮ್ನೆ ನಿನಗೆ ಏನಕ್ಕೆ ಡಿಸಪಾಯಿಂಟ್ ಮಾಡೋದು? ಇವಾಗ ತೋರಿಸ್ತೀನಿ ಬಾ ಅಸಲಿ ಆಟ. ಅಪ್ಪ, ನಾನ್ ನಿನ್ನ ಅಪ್ಡೇಟೆಡ್ ವರ್ಷನ್. ನೀನೇ ಈ ಮಟ್ಟಕ್ಕೆ ಯೋಚನೆ ಮಾಡ್ತೀಯ ಅಂದ್ಮೇಲೆ ನನ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತಲ್ವಾ ಅಪ್ಪ? ಒಂದೇ ಒಂದು ಸಣ್ಣ ಸುಳಿವು ಕೂಡ ಸಿಗದೆ ಇರೋ ತರ ಕಾಪಾಡ್. ಅಷ್ಟು ಬೇಗ ಆ ಸುಳಿವುಗಳನ್ನೆಲ್ಲ ಬಿಟ್ಕೊಟ್ಟು ನಿನಗ್ ಯಾಕಪ್ಪ ಸಿಕ್ಕಾಕೊಳ್ತೀನಿ? ಯಾಕೆ ಸಿಕ್ಕಾಕೊಳ್ತೀನಿ ಹೇಳು? ನಿಜ ಹೇಳು, ನಾನ್ ಸೊಸೆನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳ್ಬಿಡು. ಅವಳಿಗೆ ಏನ್ ಮಾಡಿದ್ಯಾ ಹೇಳು. ಸದ್ಯಕ್ಕೆ ಅವಳಿಗೆ ಏನೂ ಆಗಿಲ್ಲ, ಸೇಫ್ ಆಗಿದ್ದಾಳೆ. ಮತ್ತೇನಾದ್ರೂ ನೀನ್ ಇಂಥ ಪ್ರಯತ್ನ ಮಾಡಿದ್ರೆ ಅವಳು ಬರೋದು ಇಲ್ಲಿಗೆ. ನಿನಗ್ ಅರ್ಥ ಮಾಡ್ಸೋದಿಕ್ಕೆ ನಾನು ಇಲ್ಲಿ ಕರ್ಸಿರೋದು. ಏ ತುಳಸಿ, ನನ್ನ ಮೊಮ್ಮಗಳು ಎಷ್ಟು ದಿವಸ ತಾಯಿ ಪ್ರೀತಿ ಇಲ್ಲದೆ ಬದುಕಿದ್ದು ಸಾಕು. ನಾನು ಅವಳಿಗೆ ಆ ಪ್ರೀತಿ ಕೊಡ್ಬೇಕು. ಅದನ್ನ ನಾನು ಜಾನ್ಸಿ ಕೊಡ್ಬೇಕು. ಅವಳ ತಾಯಿಗೆ ತನ್ನ ಮಗಳ ಪ್ರೀತಿ ಕೊಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೇ ಇದ್ದೀನಿ. ಆದ್ರೆ ನೀನು ನನ್ನ ಪ್ರಯತ್ನಕ್ಕೆ ಕೈ ಜೋಡಿಸೋದನ್ನ ಬಿಟ್ಟು ಈ ತರ ವ್ಯರ್ಥ ಪ್ರಯತ್ನ ಮಾಡ್ತಾ ಇದೀಯ. ಹೀಗ್ ಮಾಡೋದ್ರಿಂದ ಆ ಪ್ರೀತಿ ಯಾವತ್ತೂ ಅವರಿಗೆ ಸಿಗಲ್ಲ. ಆಮೇಲೆ ನಿನ್ ಸೊಸೆನ ನೀನು ಇಲ್ಲೇ ಬಂದು ನೋಡ್ಬೇಕಾಗತ್ತೆ. ನೀನ್ ಹೂ ಅಂದ್ರೆ ನಿನ್ ಸೊಸೆನ ನೀನ್ ಇಲ್ಲೇ ಬಂದು ನೋಡುವಂತೆ. ಓಕೆನಾ ಅಪ್ಪ? ಫೈನ್. ನಿನಗೆ ಫೈನ್ ಕಣೆ. ನನಗೆ ಹೊಟ್ಟೆ ಸಂಕಟ ನಿನ್ಗೆ ಅರ್ಥ ಆಗ್ತಾ ಇಲ್ಲ. ನೋಡು, ನೀನು ದೊಡ್ಡ ತಪ್ಪು ಮಾಡ್ತಾ ಇದ್ಯಾ. ತಾಯಿ ಕಣ್ಣೀರಿನ ಶಾಪ ನಿನ್ನ ಸುಟ್ಟು ಹಾಕ್ಬಿಡುತ್ತೆ. ನನ್ ಮಾತು ನಿಜ ಆಗ್ಬಿಡುತ್ತೆ. ಬೇಡ. ಅರೆ ಅಪ್ಪ,
ಮಗಳು ಶಾಪನು ತಟ್ಟುತ್ತೆ ಅಪ್ಪ. ನೋಡು, ನಾನೇನಾದ್ರೂ ಜಾನ್ಸಿಗಾಗ್ಲಿ ಅವ್ರ ಅಮ್ಮನಿಗಾಗ್ಲಿ ಕೆಟ್ಟದಾಗ್ಲಿ ಅಂತ ಬಯಸ್ತಾ ಇದ್ದೀನಾ? ಇಲ್ಲ ತಾನೆ? ನಿನಗೆ ದುರಾಸೆ ಕಣೆ. ಇದೇ ಕಾರಣಕ್ಕೆ ನಿನ್ನ ಅಷ್ಟು ದಿನ ದೂರ ಇಟ್ಟಿದ್ದು. ಮತ್ತೆ ಆ ಯೋಚನೆ ಮಾಡೋದಿಕ್ ಹೋಗ್ಬೇಡ. ಆಮೇಲೆ ನಿನ್ ಸೊಸೆ ಯಾರಿಗೂ ಸಿಗದೆ ಇರೋಷ್ಟು ದೂರ ಹೊಟ್ಟೋಗ್ಬಿಡ್ತಾರೆ. ಈಗ ನಾನು ಕೂಲಾಗೆ ಕೇಳ್ತೀನಿ, ಹಿಂಗೇನ್ ಬೇಕು? ನೀನ್ ಕೇಳಿದ್ ಕೊಡ್ತೀನಿ. ನನ್ನ ಆಸ್ತಿ ಬೇಕಾ? ಬೇಕು ಅಪ್ಪ. ಆದ್ರೆ ಅದನ್ನ ನೀನ್ ಸುಮ್ನೆ ಬರ್ದು ಕೊಟ್ಬಿಟ್ರೆ ಒಂಥರ ದಾನ ಭಿಕ್ಷೆ ತರ ಆಗೋಗ್ಬಿಡತ್ತೆ. ಅದಕ್ಕೆ ನಿನ್ನ ಮೊಮ್ಮಗಳನ್ನ ದಾರಿ ಎರ್ದ್ ಕೊಟ್ಬಿಡು ಸಾಕು. ಬೇಡ, ಆತರ ಇನ್ನ ಆಸೆ ಇಟ್ಕೋಬೇಡ. ಆ ಮಗುನ ಅವಳಿಷ್ಟಕ್ಕೆ ಬದುಕೋಕೆ ಬಿಟ್ಬಿಡು. ಅಯ್ಯೋ ಅಪ್ಪ, ನೀನು ನಿನ್ ಬದುಕಿರೋ ಸೊಸೆ ಬಗ್ಗೆನೋ ಅಥವಾ ಚೆನ್ನಾಗಿರೋ ನಿನ್ ಮೊಮ್ಮಗಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಯಾವ್ದೋ ಸತ್ತೋಗಿರೋ ಸಂಬಂಧದ ಬಗ್ಗೆ ಯಾಕಪ್ಪ ತಲೆ ಕೆಡಿಸ್ಕೊಳ್ತಾ ಇದೀಯ? ನೋಡಪ್ಪ, ಲಾಸ್ಟ್ ಟೈಮ್ ಹೇಳ್ತೀನಿ, ಕೇಳಿಸ್ಕೊ. ಈ ತರ ವ್ಯರ್ಥ ಪ್ರಯತ್ನಗಳನ್ನ ಮಾಡೋದನ್ನ ಬಿಟ್ಬಿಡು. ಇಲ್ಲ ಅಂದ್ರೆ ನಿನ್ನ ಮೊಮ್ಮಗಳಿಗೆ ತಾಯಿ ಸಿಗದೆ ಇರೋದಕ್ಕೆ ನೀನೇ ಕಾರಣ ಆಗೋಗ್ತೀಯ. ನನ್ ಪ್ರಾಣ ತೆಗಿಬೇಕು ಅನ್ಕೊಂಡಿದ್ಯಾ? ಯಾಕೋ ಬ್ರೇಕ್ ಆಗ್ದೆ? ಸಂಜೆ 6 ಗಂಟೆ ಆಯ್ತಲ್ಲ, ಅದಕ್ಕೆ ಡ್ಯೂಟಿ ಮುಗೀತು, ನಾನು ಓಡ್ತಾ ಇದ್ದೀನಿ. ನೋಡಿ, ಕೀಲಿದೆ. ಬಾಯ್ ಮೇಡಮ್, ಬಾಯ್ ರಾಯ್. ಅದಕ್ಕೆ ಈ ರೀತಿ ನಡು ರೋಡಲ್ಲಿ ಬಿಟ್ಟೋಗ್ತೀಯಾ? ನನ್ನ ಡ್ಯೂಟಿ ವಿಚಾರದಲ್ಲಿ ನಾನು ತುಂಬಾ ಚೆನ್ನಾಗಿ ಪಂಕ್ಚುಯಾಲಿಟಿ ಮೇಂಟೈನ್ ಮಾಡ್ತೀನಿ. ನನ್ನ ಟೈಮ್ ಮುಗಿದ್ಮೇಲೆ 1 ನಿಮಿಷ ಕೂಡ ಎಕ್ಸ್ಟ್ರಾ ನಾನು ಮಾಡಲ್ಲ. ನೋಡಿ, ಇದೇ ಕಾರಣಕ್ಕೋಸ್ಕರನೇ ನಾನು ನಿಮ್ಗೆ ಬೇಗ ಹೊರಡಿ ಅಂತ ಹೇಳಿದೆ. ನೀವು ಬೇಗ ಹೊರಟಿದ್ರೆ ಮನೆಗೆ ತಲುಪಿಸ್ತಾ ಇದ್ನಾ? ನೋ ನೋ ನೋ, ಐ ಕಾಂಟ್ ಹೆಲ್ಪ್, ಸಾರಿ. ಐ ಡೋಂಟ್ ಕೇರ್, ಹೋಗ್ತಾ ಇರು. ಮೇಡಮ್, ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಕೈ ಫ್ರಾಕ್ಚರ್ ಆಗಿದೆ, ಡ್ರೈವಿಂಗ್ ಮಾಡಕ್ ಆಗಲ್ಲ. ನನಗ್ ಬಂದಿಲ್ಲ ಅಂದ್ರೆ ಏನ್ ರಾಯ್, ನೀನ್ ಓಡಿಸ್ಬೋತಾನೆ? ಮೇಡಮ್, ನಂಗೆ ಈಜ್ ಬರುತ್ತೆ, ಡ್ರೈವಿಂಗ್ ಬರಲ್ಲ. ಈಜ್ ಕೊಟ್ಕೊಂಡು ಏನ್ ಮಾಡೋದು? ಒಂದ್ ಡ್ರೈವಿಂಗ್ ಕಲಿಯಕ್ಕಾಗಲ್ವಾ? ಯೂಸ್ಲೆಸ್ ಫೆಲೋ. ಮೇಡಮ್, ಈಗ ನೀವು ನನಗ್ ಬೈಯೋದ್ಕಿಂತ ಅವನನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇ ಬೆಟರ್ ಅನ್ನಿಸ್ತಿದೆ. ನಾನ್ ಅವನ್ನ ರಿಕ್ವೆಸ್ಟ್ ಮಾಡ್ಬೇಕಾ? ನೆವರ್. ಮೇಡಮ್, ನೀವು ಬೇಡ, ನಾನೇ ಅವನನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ. ನೀವು ಸ್ವಲ್ಪ ಸಮಾಧಾನವಾಗಿರಿ ಮೇಡಮ್. ಏನಾದ್ರೂ ಮಾಡ್ಕೋ, ಒತ್ತಡ್ ಅವನೇ ಡ್ರಾಪ್ ಮಾಡ್ಬೇಕು ಅಷ್ಟೇ. ಸರಿ ಮೇಡಮ್, ಒಂದ್ ನಿಮಿಷ. ಡ್ರೈವರ್ ಸರ್, ಮೇಡಮ್ ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಿದ್ರೆ ಅವ್ರೊಂಥರ ಫ್ಯಾಮಿಲಿ ಇದ್ದಂಗಲ್ವಾ? ರಾಯ್, ಫ್ಯಾಮಿಲಿ ವಿಷಯ ಯಾಕೆ? ಮೇಡಮ್, ಒಂದ್ ನಿಮಿಷ ರೀ, ನಿಮ್ಗೆ ಅರ್ಥ ಆಗಲ್ಲ. ಸರ್, ಈಗೇನು ನಿಮ್ ಡ್ಯೂಟಿ ಅವ್ರು ಮುಗ್ದಿದೆ ಅಲ್ವಾ? ಮೇಡಮ್ ನ ಮನೆಗೆ ತಲುಪಿಸಿ ಓಟಿ ಮಾಡಿ. ಓಟಿನಿ ನನಗ್ ಮೂಡಿಲ್ಲ. ನಿಮಗ್ ಮೂಡಿಲ್ಲ ಅಂದ್ರೆ ಅವ್ರನ್ನ ಇಂಪ್ರೆಸ್ ಮಾಡೋದ್ ಹೇಗೆ? ನಿಮ್ ಉದ್ದೇಶ ಈಡೇರೋದಾದ್ರೆ ಹೇಗೆ? ರಾಯ್, ಅವ್ನ್ ಯಾಕೆ ನನ್ನ ಇಂಪ್ರೆಸ್ ಮಾಡ್ಬೇಕು? ಏನ್ ಉದ್ದೇಶ ಈಡೇರ್ಬೇಕು? ಅದು ಮೇಡಮ್, ಅವನು ನಿಮಗೆ ಸಾಲ ತೀರ್ಸಕ್ಕಿದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ತಿದೆ. ಒಂದ್ ನಿಮಿಷ ಇರಿ ಮೇಡಮ್. ಸರ್, ಈಗ ನೀವು ಓಟಿ ಮಾಡಿದ್ರೆ ಮೇಡಮ್ ಎಕ್ಸ್ಟ್ರಾ ಪೇ ಮಾಡ್ತಾರೆ. ಆಗ ನೀವು ಮೇಡಮ್ ಸಾಲ ಬೇಗ ಬೇಗ ತೀರಿಸಬಹುದು. ನೀವು ಮೇಡಮ್ ಜೊತೆ ಎಕ್ಸ್ಟ್ರಾ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವರಿಗೂ ಅರ್ಥ ಮಾಡ್ಕೊಳಕ್ಕೆ ಟೈಮ್ ಸಿಗುತ್ತೆ ಸರ್. ರಾಯ್, ಏನ್ ಮಾತಾಡ್ತಿದ್ಯಾ? ಮೇಡಮ್, ಅದು ಅವ್ನ್ ಕೊಬ್ಬು ಕರೆಸಕ್ಕೆ ನಿಮ್ಗೆ ಜಾಸ್ತಿ ಟೈಮ್ ಸಿಗುತ್ತಲ್ಲ, ಅದ್ರ ಬಗ್ಗೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೆ. ಅದನ್ನ ಡೈರೆಕ್ಟ್ ಆಗಿ ಹೇಳಕ್ಕಾಗುತ್ತಾ ಮೇಡಮ್? ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತೀನಿ ಅನ್ನೋ ಕಾರಣಕ್ಕೆ ನಾನು ಓಟಿ ಮಾಡೋದಕ್ಕೆ ಒಪ್ಕೊಳ್ತೀನಿ. ಅದನ್ನ ನಿಮ್ ಮೇಡಮ್ ಕೈ ಹೇಳ್ಸು. ಕೊಡ್ತೀನಿ, ಬಂದ್ ಮನೆಗ್ ಬಿಡಕ್ ಹೇಳು. ಸರ್, ಮೇಡಮ್ ನಿಮ್ ಯಜಮಾನಿ, ಅವ್ರನ್ನ ಹೀಗೆ ಗೋಳಾಡ್ಸಿದ್ರೆ ಹೇಗೆ ಸರ್? ನನಗೆ ಪ್ರತಿ ಕ್ಷಣ ಮೇಡಮ್ ಜೊತೆನೇ ಇರಬೇಕು ಅನ್ನೋ ಆಸೆ ರಾಯ್. ಅದಕ್ಕೆ ಈ ರೀತಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ. ಅಪ್ಪ, ಮೊದ್ಲು ಈ ಪತ್ತೇದಾರಿ ಪುಸ್ತಕಗಳನ್ನ ಓದೋದನ್ನ ಬಿಡಿ. ಯಾಕಂದ್ರೆ ಪುಸ್ತಕದಲ್ಲಿ ಪತ್ತೇದಾರಿಗೆ ಗೆಲುವು ಸಿಕ್ತ ಹಾಗೆ ನಿಜ ಜೀವನದಲ್ಲಿ ಸಿಗೋದಿಕ್ಕಾಗಲ್ಲ. ಇನ್ಮೇಲಾದ್ರೂ ಇಂಥ ವ್ಯರ್ಥ ಪ್ರಯತ್ನ ಮಾಡೋದನ್ನ ನಿಲ್ಲಿಸು.
ನೀನೇನೇ ಪ್ಲಾನ್ ಮಾಡಿದ್ರು ಎಷ್ಟೇ ಸರ್ಕಸ್ ಮಾಡಿದ್ರು ನಿನ್ನ ಆಸೆ ಅಂತೂ ಖಂಡಿತವಾಗ್ಲೂ ಈಡೇರಲ್ಲ. ನಿನಗೆ ವಯಸ್ಸಾಗಿದೆ ಅನ್ನೋದನ್ನ ಆಕ್ಸೆಪ್ಟ್ ಮಾಡ್ಕೊಳಪ್ಪ. ಯಾಕೆ ಒಳ್ಳೆ ಜೇಮ್ಸ್ ಬಾಂಡ್ ತರ ಆಡ್ತಾ ಇದೀಯಾ? ಬೇಡ, ಈ ಯೋಚನೆಯಿಂದ ಖಂಡಿತ ಒಳ್ಳೇದಾಗಲ್ಲ. ನೀನು ದೊಡ್ಡ ತಪ್ಪು ಮಾಡ್ತಾ ಇದ್ದೀಯ. ನಿನ್ನ ಪಾಪದ ಹೊರೆನ ಜಾಸ್ತಿ ಮಾಡ್ಕೋಬೇಡ. ನನ್ನ ಸೊಸೆನ್ ಬಿಟ್ಬಿಡು. ಅಪ್ಪ, ಎಲ್ಲರ ದೃಷ್ಟಿಯಲ್ಲೂ ಸತ್ತೋಗಿರೋ ನಿನ್ ಸೊಸೆನ ಕಾಪಾಡ್ಬೇಕು ಅಂತಿದ್ಯಲ್ಲ, ಇದು ನಿನ್ ದಡ್ಡನ ಅಲ್ವಾ? ನೀನ್ ಯಾರ ಮುಂದೆ ಆದ್ರೂ ನಿಂತ್ಕೊಂಡು ನನ್ ಸೊಸೆ ಬದುಕಿದಾಳೆ 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 ಅಂದ್ರೆ ಯಾರು ನಂಬಲ್ಲ. ಅದ್ನೀಗ ಅವತ್ತೇ ಹೇಳಿಲ್ವಾ? ಅದಕ್ಕಿಂತ ಹೆಚ್ಚಾಗಿ ನೀನ್ ನನ್ನನ್ನೇ ಓವರ್ಟೇಕ್ ಮಾಡಿ ಅವಳನ್ನ ಕರ್ಕೊಂಡ್ ಬರೋ ಪ್ರಯತ್ನ ಮಾಡಿದ್ರೆ ಅವಳಂತೂ ನಿನಗ್ ಜೀವಂತವಾಗಿ ಸಿಗಲ್ಲ. ತುಳಸಿ, ತಪ್ಪು ದಾರಿ ತುಳಿದವರು ಯಾರು ಸ್ವರ್ಗ ಸೇರಲ್ಲ. ಅವರಿಗೆ ಯಶಸ್ಸು ಸಿಕ್ಕೋದೇ ಇಲ್ಲ. ಈಗ್ಲೂ ನೀನು ಒಪ್ಕೋ, ನೀನ್ ತಿದ್ದುಕೋ, ಎಲ್ಲ ಸರಿ ಹೋಗುತ್ತೆ. ಅದೇ ಅಪ್ಪ ನಾನು ಹೇಳ್ತಾ ಇರೋದು. ನೀನ್ ಈ ತರ ವಿಷಯಗಳಿಗೆಲ್ಲ ತಲೆ ಕೆಡ್ಸ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಜಾನ್ಸಿನ ಹೇಗೆ ಕನ್ವಿನ್ಸ್ ಮಾಡುದು ಅನ್ನೋದ್ರ ಕಡೆ ಗಮನ ಕೊಡು. ಅವಳು ಒಪ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಪ್ಪ. ನಿಜ ಹೇಳ್ಬೇಕು ಅಂದ್ರೆ ಆಸ್ತಿ ಆಸೆಗೋಸ್ಕರ ನಾನು ಸಣ್ಣ ಪುಟ್ಟ ತಪ್ಪು ಮಾಡಿರ್ಬೋದು. ಆದ್ರೆ ನನ್ನ ಮಗ ಪ್ರಣವ್ ಇದಾನಲ್ಲ, ಅವನ್ ತುಂಬಾ ಒಳ್ಳೆ. ಅವನ್ ಸತ್ಯವಾಗ್ಲು ಜಾನ್ಸಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾನೆ. ತುಳಸಿ, ನಿಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇಷ್ಟ ಒಂದ್ ಕಡೆಯಿಂದ ಆದ್ರೆ ಸಾಲದು. ಇಷ್ಟ ಕಷ್ಟ ಎರಡೂ ಕಡೆಯಿಂದ ಒಪ್ಪಿಗೆ ಆಗ್ಬೇಕು. ನಾನ್ ಚೆನ್ನಾಗೇ ಅರ್ಥ ಮಾಡ್ಕೊಂಡಿದ್ದೀನಪ್ಪ. ಅರ್ಥ ಮಾಡ್ಕೊಳ್ಬೇಕಾಗಿರೋದು ನೀನು. ಅವ್ರ ಮನೆ ಸಂಬಂಧ ಉಳಿಬೇಕು ಅಂತ ಎಲ್ರೂ ಆಸೆ ಪಡೋ ತರ ನಾನು ಬಯಸ್ತಾ ಇದ್ದೀನಿ. ಅದನ್ನ ಉಳಿಸ್ಕೊಳ್ಳೋದಿಕ್ಕೆ ನೀವು ಅವಕಾಶ ಮಾಡ್ಕೊಡಿಯಪ್ಪ. ನಿನಗೆ ತವರಿನ ಸಂಬಂಧ ಉಳಿಸ್ಕೋಬೇಕು ಅನ್ನೋ ಆಸೆ ಇದ್ದಿದ್ರೆ ನಾನು ಯಾವತ್ತೋ ಜಾನ್ಸಿ ಕೈಕಾಲು ಹಿಡಿದು ಅವಳನ್ನ ಮದುವೆಗೆ ಒಪ್ಪಿಸ್ತಾ ಇದ್ದೆ. ರಾಘು ಜೊತೆ ಮದುವೆ ಮಾಡ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ. ಆದ್ರೆ ನಿನಗೆ ಆಸ್ತಿ ಮೇಲೆ ವ್ಯಾಮೋಹ, ದುರಾಶೆ, ದನ ಪಿಶಾಚಿ ನೀನು. ಹೌದಪ್ಪ, ನಾನು ಆಸ್ತಿಗೋಸ್ಕರನೇ ಆಸೆ ಪಟ್ಟು ಇದೆಲ್ಲ ಮಾಡ್ತಾ ಇದ್ದೀನಿ ಅಂತಾನೆ ಅನ್ಕೋ. ಆದ್ರೆ ಅದ್ರಲ್ಲಿ ತಪ್ಪೇನಿದೆ? ನಾನ್ ನಮ್ಮ ಅಪ್ಪನ ಆಸ್ತಿ ತಾನೇ ಬಯಸ್ತಾ ಇರೋದು. ಅದಕ್ಕೇನಾದ್ರೂ ನಿನಗೆ ಕಷ್ಟ ಕೊಡ್ತಾ ಇದ್ದೀನಾ ಅಥವಾ ಹಿಂಸೆ ಮಾಡ್ತಾ ಇದ್ದೀನಾ? ಇಲ್ಲ ತಾನೆ. ಮದ್ವೆ ಮಾಡ್ಸು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಮುದ್ದುಗೇಡಿ, ಅವಳಿಗೆ ಆಲ್ರೆಡಿ ಮದುವೆ ಆಗಿದೆಯಾ? ರಾಘು ಪಾಪ ಅವ್ರ ಮನೆಯವರು ಕಣ್ಮರ್ಸೋದಿಕ್ಕೆ, ಅವ್ರ ಬಲವಂತಕ್ಕೆ ಏನೋ ಡೈವರ್ಸ್ ನಾಟಕ ಆಡಿದ್ದಾನೆ ಅಷ್ಟೇ. ಈಗ್ಲೂ ಜಾನ್ಸಿ ಮನ್ಸಲ್ಲಿ ರಾಘು ಇದ್ದಾನೆ. ಅದನ್ನ ಅರ್ಥ ಮಾಡ್ಕೋ. ಅದು ನಿನ್ ಭ್ರಮೆ ಅಪ್ಪ. ನೀನು ಎಷ್ಟೇ ಪ್ರಯತ್ನ ಮಾಡಿದ್ರು ಜಾನ್ಸಿ ಲೈಫ್ ಇಂದ ರಾಘು ರೂಲ್ಡ್ ಔಟ್. ಅದನ್ನ ಮೀರಿ ಜಾನ್ಸಿ ರಾಘವೇಂದ್ರ ಬದುಕ್ಬೇಕು ಅಂತ ನೀನ್ ಆಸೆ ಪಟ್ರೆ ಅದ್ ಅಸಾಧ್ಯ. ಪೆದ್ದಿ, ಆ ದೇವರು ಮನಸ್ಸು ಮಾಡಿದ್ರೆ ಅಸಾಧ್ಯ ಸಾಧ್ಯ ಆಗೋದು ಎಷ್ಟೊತ್ತೆ. ದೇವರ ನಿರ್ಧಾರದ ಮುಂದೆ ನಮ್ಮ ಮಾಟ ಯಾವುದು ನಡೆಯಲ್ಲ. ನಾನ್ ನಿಲ್ಸ್ತೀನಪ್ಪ. ನೀವು ಯಾರೇ ಏನೇ ಮಾಡಿದ್ರು ಆ ರಾಘವೇಂದ್ರ ಜಾನ್ಸಿ ಲೈಫ್ ಅಲ್ಲಾಗ್ಲಿ ಈ ಮನೆ ಹತ್ರ ಆಗ್ಲಿ ಬರೋದಿಕ್ಕೆ ನಾನ್ ಬಿಡಲ್ಲ. ಯಜಮಾನ್ರೆ ರಾಘು ಸರ್ವನೇ ಬರ್ತಿದ್ದಾರೆ. ಡಿವೋರ್ಸ್ ಆಗಿತ್ತು ತಾನೆ, ಮತ್ತೆ ಯಾಕೆ ಬಂದ? ಡೈವರ್ಸ್ ಆಗಿದ್ದಕ್ಕೆ ಡ್ರೈವರ್ ಆಗಿ ಬರ್ತಿದ್ದಾರೆ ಮೇಡಮ್. ಯೋ, ಈ ಅಕ್ಕ ಇವತ್ತೇ ಮನೇಲಿಲ್ಲ. ನನ್ಗಂತೂ ಕೈಕಾಲೇ ಆಡ್ತಿಲ್ಲ. ಅವ್ರೇನಾದ್ರೂ ಮನೇಲಿ ಇದ್ದಿದ್ರೆ ಅರ್ಧ ಕೆಲ್ಸ ಮಾಡಿ ಮುಗ್ಸಿರೋರು. ಅಯ್ಯೋ ಅಯ್ಯೋ ಅಯ್ಯೋ, ಏ ಮಂಜುಳಾ, ಯಾಕೆ ಹೀಗೆ ಗಾಬರಿ ಮಾಡ್ಕೋತಾ ಇದ್ಯಾ? ಸ್ವಲ್ಪ ತಾಳ್ಮೆ ಇರ್ಲಿ. ಅತ್ತೆ, ಪಲ್ಲು ಬರೋ ಹೊತ್ತಾಯ್ತು. ಅಮ್ಮ, ಪಲ್ಲು ಎಲ್ಲಮ್ಮ ಅಳಿಯಂದ್ರ ಬಂದಿಲ್ವಾ? ಅಳಿಯಂದ್ರ ಅವ್ರು ಬಂದಿಲ್ಲ ದೊಡ್ಡಪ್ಪ. ಅಲ್ಲಮ್ಮ, ಶಾಂತಿ ಮುಹೂರ್ತ ಮಾಡ್ಬೇಕಾದ್ರೆ ನೀವು ಗಂಡ ಅಂತ ಇಬ್ರು ಬರ್ಬೇಕು ತಾನೆ.
ನಿಮ್ಮ ಅತ್ತೆ ಮಾವ ನಿನ್ನೊಬ್ಬಳನ್ನೇ ಕಳಿಸ್ಕೊಟ್ಟು ಶಾಂತಿ ಮುಹೂರ್ತ ಶುರು ಮಾಡಿಸಿ ಅಂತ ಹೇಳಿದ್ರಾ? ಏನ್ ಹೇಳ್ತಿದ್ದೀರಾ ದೊಡ್ಡಪ್ಪ? ಶಾಂತಿ ಮುಹೂರ್ತನ? ಹೌದಮ್ಮ, ನಿಮ್ಮ ಅತ್ತೆ ಮಾವನೇ ಫೋನ್ ಮಾಡಿ ಕಳಿಸ್ಕೊಡ್ತೀವಿ, ಶಾಂತಿ ಮುಹೂರ್ತನ ಶುರು ಮಾಡಿಸಿ ಅಂತ ಹೇಳಿದ್ರು. ನಿಜವಾಗ್ಲೂ ನಂಗೆ ಅರ್ಥ ಆಗ್ತಿಲ್ಲ ದೊಡ್ಡಪ್ಪ. ಅದೇ ಪಲ್ಲು, ನಿಮ್ ಮನೇಲಿ ಶಾಸ್ತ್ರ ಮಾಡೋಕೆ ಆ ಅನಿತಾ ಅವಕಾಶ ಮಾಡ್ಕೊಡಲ್ಲ, ಇಲ್ಲಿ ಕಳ್ಸ್ಕೊಡ್ತೀನಿ ಅಂದ್ರು. ಏನೋ ಅದೆಲ್ಲ ನಂಗೆ ಗೊತ್ತಿಲ್ಲ ಅಮ್ಮ. 2 ದಿವಸ ಅಲ್ಲಿ ಸಂತೋಷವಾಗಿ ಇದ್ಬಿಡ್ ಬಾ, ಎಲ್ಲ ಒಳ್ಳೇದಾಗುತ್ತೆ ಅಂತ ಕಳ್ಸ್ಕೊಟ್ರು. ಮಂಜುಳಾ, ಒಂದ್ಸಲ ನಿಮ್ ಬೀಗಿತ್ತಿ ಫೋನ್ ಮಾಡಿ ಕೇಳು. ಬಾವಾ, ಬಹುಶಃ ಇವ್ರಿಬ್ರನ್ನ ಒಟ್ಟಿಗೆ ಕಳ್ಸಿದ್ರೆ ಆ ಅನಿತಾ ಎಲ್ಲಿ ರಾದಂತ ಮಾಡ್ತಾಳೋ ಅಂತ ಹೀಗ್ ಕಳ್ಸಿರ್ಬೋದು ಅನ್ಕೊಳ್ತೀನಿ. ಕರೆಕ್ಟ್. ಈ ಪಾಯಿಂಟ್ ಅಲ್ಲಿ ನಾನು ಯೋಚನೆನೇ ಮಾಡಿರ್ಲಿಲ್ಲ. ಅದು ಒಂದ್ ರೀತಿಲಿ ಒಳ್ಳೇದೇ ಬಿಡು. ಹಾಗಿದ್ರೆ ಭಾವ ಬೇರೆ ರೂಟಲ್ಲಿ ಬರ್ತಾರೆ ನಂಗಾಯ್ತು ಅಲ್ವೇನಕ್ಕ? ಸುಮ್ನಿರೆ, ರೇಗಿಸ್ಬೇಡ. ಅಬ್ಬಬ್ಬಬ್ಬ, ಏನೇ ನಿನ್ ಮುಖದಲ್ಲಿ ನಾಚಿಕೆ ಎದ್ದು ಕಾಣಿಸ್ತಾ ಇದೆ. ಈ ನಾಚಿಕೆನ ಭಾವ ಏನಾದ್ರೂ ನೋಡಿದ್ರೆ ಅಷ್ಟೇ ಕತೆ. ನೋಡಮ್ಮ ಇವಳು. ಏ ಸಂಗೀತ, ಅದ್ ಸರಿ, ಅಣ್ಣ ಎಲ್ಲಮ್ಮ ಕಾಣಿಸ್ತಾನೆ ಇಲ್ಲ? ನಿಮ್ಮಣ್ಣ ಯಾರ್ ಜೊತೆ ಎಲ್ಲಿರ್ಬೇಕೋ ಅಲ್ಲಿದ್ದಾನೆ. ಕುತ್ಕೊಂಬ. ಏನಪ್ಪ ಇದು ಅವತಾರ? ಅದು ಮುಗ್ದೋದ್ ಅಧ್ಯಾಯ, ಇದು ಹೊಸ ಆರಂಭ ತಾತ. ಅಂದ್ರೆ ವಯಸ್ಸಲ್ಲಿ ದೊಡ್ಡವರಲ್ವಾ, ಅದಕ್ಕೆ ತಾತ ಅಂತ ಕರೆಯೋದಲ್ಲಿ ತಪ್ಪೇನಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಏನಿಲ್ಲ, ಅವತ್ತು ನೀನು ನನ್ನ ಮೊಮ್ಮಗಳನ್ನ ಕಾಪಾಡಿದ್ದಕ್ಕೆ ನಿನಗೆ ದುಡ್ಡು ಕೊಟ್ಟು ಕಳ್ಸಾಯ್ತಲ್ಲ. ಹಾ ತಾತ, ಅವತ್ತು ನನ್ ಮೇಲಿದ್ದಿದ್ ನಿಮ್ ಋಣದ ಭಾರನ ಕಳ್ಕೊಳೋದಿಕ್ಕೆ ನನ್ನನ್ನು ಕರೆಸ್ಕೊಂಡ್ರಿ. ಆದ್ರೆ ಇವತ್ತು ನಾನು ಬಂದಿರೋದು ನನ್ ಋಣನ ತೀರ್ಸೋದಿಕ್ಕೆ. ಇವ್ರಿಗೂ ನನಗೂ ಇರೋ ಋಣನೇ ನಾನಿವತ್ತು ಇಲ್ಲಿವರೆಗೂ ಬರೋ ತರ ಮಾಡಿದ್ದೆ ತಾತ. ಋಣನ? ಏನಪ್ಪ ಏನೇನೋ ಮಾತಾಡ್ತಾ ಇದೆಯಲ್ಲ? ಹೌದು ತಾತ, ನನ್ನ ಮೇಲೆ ಹೆಣ್ಣಿನ ಋಣ ಅಂದ್ರೆ ಎಣ್ಣೆ ಋಣ ಇದೆ. ಎಣ್ಣೆ ಋಣನ? ಹೌದು ಮೇಡಮ್, ಎಣ್ಣೆನೆ. ತಾತ, ನಾನು ಇವತ್ತಿ ಮನೆಗ್ ಬರೋದಿಕ್ಕೆ ನೀವೇ ಕಾರಣ. ಏ ನಾನಾ? ಏನೇನೋ ಮಾತಾಡ್ತಾ ಇದೆಯಲ್ಲಪ್ಪ, ನಾನ್ ಹೇಗ್ ಕಾರಣ? ನಿಮ್ ಮೊಮ್ಮಗಳು ನಿಮ್ಗೆ ಅಂತ ಇಷ್ಟಪಟ್ಟು 5 ಲಕ್ಷ ಕೊಟ್ಟು ವೈನ್ ತರ್ತಾ ಇದ್ರ. ಒಂದು ಸಣ್ಣ ಆಕ್ಸಿಡೆಂಟ್ ಆಗೋಗಿ ನಾನು ಅದನ್ನ ಹಾಳು ಮಾಡ್ಬಿಟ್ಟೆ. ಅದಕ್ಕೆ ಅದನ್ನ ತಗೊಂಬಂದ್ ಕೊಡು ಅಥವಾ ದುಡ್ಡು ಕೊಡು ಅಂತ ಕೇಳಿದ್ರು. ಆದ್ರೆ ಎರಡು ನನ್ನಿಂದ ಆಗ್ಲಿಲ್ಲ. ಸೊ ನನ್ನ ಸ್ವಾಭಿಮಾನ, ಅಹಂಕಾರ, ದುರಹಂಕಾರನೆಲ್ಲ ಬಿಟ್ಟು ಮೇಡಮ್ ಮುಂದೆ ಸೋತು ಶರಣಾಗಿ ಡ್ರೈವರ್ ಕೆಲ್ಸಕ್ಕೆ ಸೇರ್ಕೊಂಡು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮೇಡಮ್ ಜೊತೆನೇ ಇರಂಗಾಗಿದೆ. ಇವಾಗ ಆಲ್ರೆಡಿ ಟೈಮ್ ಆಗಿದೆ ತಾನೆ, ಮತ್ ಯಾಕೆ ಇಲ್ಲೇ ಇದೆಯಾ? ಮೇಡಮ್, ಇವತ್ತು ಓಟಿ ಇದೆ. ನೀನು ಲೈಫ್ ಲಾಂಗ್ ಇರ್ತೀಯನಪ್ಪ? ಅಂದ್ರೆ ಋಣ ಮುಗಿಯೋ ತನಕ ಇರ್ಲೇಬೇಕಲ್ವ ತಾತ? ಋಣ ಮುಗಿಯೋಕ್ಕಿಂತ ಮುಂಚೆ ಹೋಗ್ತೀನಿ ಅಂದ್ರೂ ಹೋಗಕ್ಕಾಗಲ್ಲ, ಅವ್ರ ಅದಕ್ ಬಿಟ್ಟು ಕೊಡಲ್ಲ. ಓಕೆ, ನಿನ್ ಬಂದ್ ಕೆಲ್ಸ ಆಯ್ತು ತಾನೆ? ಲ್ಯಾಪ್ಟಾಪ್ ಬ್ಯಾಗ್ ಇಟ್ಟು ಹೋಗ್ತಾ ಇರು. ಬರ್ಲಾ ಮೇಡಮ್? ತಾತ ಬರ್ಲಾ? ಇದೇನಪ್ಪ ಕೈ ಕಟ್ಕೊಂಡಿದ್ಯಲ್ಲ? ಇದು ತಾಳಿ ತಾತ. ಅದಿರ್ಬೇಕಾದ್ದು ಹೆಣ್ಮಕ್ಳು ಕೊರಳಲ್ಲಲ್ವೇನಪ್ಪ? ಹೌದು ತಾತ, ನನ್ನ ಹೆಂಡತಿ ಕೊಳ್ಳಿಗೆ ಸೇರ್ಬೇಕಾಗಿರೋದು. ಮತ್ತೆ ಕೈ ಕಟ್ಕೊಂಡಿದ್ಯಾ? ಇದನ್ನ ಕಟ್ಟಿಸ್ಕೋಬೇಕಾಗಿರೋ ಕೊರಳು, ಹಿಡಿಬೇಕಾಗಿರೋ ಕಿರುಬೆರಳು ಇನ್ನೂ ಒಪ್ಪಿಲ್ಲ ತಾತ. ಅದಕ್ಕೋಸ್ಕರ ಕೈಗೆ ಕಟ್ಕೊಂಡಿದ್ದೀನಿ. ಓ, ಯಾಕಂದ್ರೆ ಆದಷ್ಟು ಬೇಗ ಅವ್ರು ಒಪ್ಕೊಂತಾರೆ ಅಂತ ನನಗ್ ನಂಬಿಕೆ ಇದೆ. ಅವಾಗ ಇದು ನನ್ನ ಹತ್ರನೇ ಇರಬೇಕು, ಆ ಜಾಗದಲ್ಲಿ ಅವ್ರಿಗೆ ತಾಳಿ ಕಟ್ಟಬೇಕು. ಕೆಲವು ಸಂಬಂಧಗಳು ಹೇಗೆ ಅಂದ್ರೆ ಹಳೇದನ್ನ ಮರೆತು ಮುಂದುವರಿಬೇಕಾಗುತ್ತೆ. ಆದ್ರೆ ನಮ್ ಸಂಬಂಧದಲ್ಲಿ ಹಳೇದ್ ನೆನಪಾಗಿ ಮುಂದೆ ಹೋಗ್ಬೇಕಾಗಿದೆ. ಇವತ್ತಲ್ಲ ನಾಳೆ ನೆನಪಾಗೇ ಆಗುತ್ತೆ. ಆಮೇಲೆ ಅದ್ಯಾರ ಕೊಳ್ಳಕ್ ಸೇರ್ಬೇಕೋ ಸೇರೇ ಸೇರುತ್ತೆ.
ಆ ನೆನಪುಗಳು ವಾಪಸ್ ಬರ್ದೇನೂ ಇರ್ಬೋದಲ್ವಾ? ಅದ್ಯಾವ ಕಾನ್ಫಿಡೆನ್ಸ್ ಅಲ್ಲಿ ಈ ಮಾತು ಹೇಳ್ತಿದ್ದೀರಾ ಮೇಡಮ್? ಅಂದ್ರೆ ಆ ನೆನಪು ಬರಬಾರ್ದು, ನಾವಿಬ್ರು ಒಂದಾಗ್ಬಾರ್ದು ಅಂತ ಅಡ್ಡ ಬರೋರು ತಡೆಯೋರು ಇರ್ತಾರೆ ಅಂತ ಹೇಳ್ತಿದ್ದೀರಲ್ವಾ? ಎಸ್, ಯು 100% ಕರೆಕ್ಟ್. ಬಟ್ ಯಾರೇ ಅಡ್ಡ ಬಂದ್ರು, ಏನೇ ಪ್ರಯತ್ನ ಮಾಡಿದ್ರು, ಅದನ್ನ ತಪ್ಸೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅವರು ನನ್ನವರು, ನಾನೇ ಅವ್ರ ಯಜಮಾನ್ ಅಂತ ಫಿಕ್ಸ್ ಆಗಿ ಹೋಗಿದೆ. ಹಲೋ, ಬಿಲ್ಡಪ್ ಕೊಟ್ಟಿದ್ ಸಾಕು, ಹೋಗ್ತಾ ಇರು. ಓಕೆ ಮೇಡಮ್, ಓಕೆ ತಾತ. ನಾನಿವತ್ತೇನೋ ಋಣಕ್ಕೋಸ್ಕರ ಬಂದೆ, ಆದ್ರೆ ನಾನ್ ನಿಮ್ಮನ್ನ ನೋಡಿದ್ಮೇಲೆ ಏನೋ ಒಂಥರ ಸ್ಪೆಷಲ್ ಬಾಂಡ್ ಕ್ರಿಯೇಟ್ ಆಗ್ತಿದೆ. ನಾನ್ ತಾಳಿ ಕಟ್ಟಿ ಕರ್ಕೊಂಡ್ ಬರ್ತೀನಿ, ನೀವೇ ಆಶೀರ್ವಾದ ಮಾಡ್ಬೇಕು ಮೇಡಮ್. ಬರ್ತೀನಿ, ಇನ್ಮೇಲೆ ಬರ್ತಾನೇ ಇರ್ತೀನಿ. ರಾಯ್, ನಂದು OT ಎಂಟ್ರಿ ಮಾಡಿದ್ಯಾ ತಾನೆ? ನಾಳೆ ಬೆಳಿಗ್ಗೆ 9 ಗಂಟೆ ಶಾರ್ಪ್ ಇರ್ತೀನಿ. ಓಕೆ, ಸರ್. ಬಾಯ್ ಬಾಯ್ ಮೇಡಮ್, ಬಾಯ್.